ತೆಗೆದಿರುವಂತದ್ದು ಎಂಎಸ್ ಮುಖಂಡ ಮರಾಠಿ ಇಲ್ಲ ಅಂತ ಸಿಬ್ಬಂದಿಯನ್ನ ವಾಪಸ್ ಕಳಿಸಿದ್ದಾನಂತೆ. ಮೊದಲೇ ಪುಂಡಾಟ ಗೂಂಡಾಗಳ ರೀತಿಯಲ್ಲಿ ವರ್ತಿಸ್ತಾನೆ ಇರ್ತಾರೆ ಎಂಎಸ್ಗಳು. ಮರಾಠಿ ಇಲ್ಲ ಅಂತ ಸಿಬ್ಬಂದಿ ವಾಪಸ್ ಕಳಿಸಿದ್ದಾನಂತೆ ಮುಖಂಡ. ಮಹಾರಾಷ್ಟ್ರದಲ್ಲಿ ಹೋಗ್ಲಿ ಅವನು, ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಕರ್ನಾಟಕದಲ್ಲಿದ್ದಾನೆ, ಬೆಳಗಾವಿಲಿದ್ದಾನೆ. ಕರ್ನಾಟಕದ 2ನೇ ರಾಜಧಾನಿ ಬೆಳಗಾವಿ, ಇವನಿಗೆ ಮರಾಠದಲ್ಲಿ ಕೊಡ್ಬೇಕಾಗಿತ್ತಂತೆ. ಸಿಬ್ಬಂದಿ ವಾಪಸ್ ಕಳಿಸಿದ್ದಾನೆ. ಬರ್ಬೇಕಾಯ್ತು ಸಿಬ್ಬಂದಿ, ವಾಪಸ್ ಬಂದು ಸುಮ್ಮನಿರ್ಬೇಕಾಗಿತ್ತು. ಅವನ್ ರಿಜಿಸ್ಟರ್ ಮಾಡ್ಕೊಬಾರ್ದು, ಗೊತ್ತಾಗತ್ತ ಅವಾಗ. ಬೆಳಗಾವಿಯ ಬಾಂದೂರ ಗಲ್ಲಿಯಲ್ಲಿ ನಡೆದಿರುವಂತ ಘಟನೆ ಇದು. ಪರಿಷ್ಕರಣೆ ಅರ್ಜಿ ಸಂಪೂರ್ಣವಾಗಿ ಕನ್ನಡದಲ್ಲಿದೆ, ಮರಾಠಿಯಲ್ಲಿ ಏನು ದಾಖಲು ಮಾಡಿಲ್ಲ. ಎಸ್ಐಆರ್ ಸಿಬ್ಬಂದಿಯನ್ನೇ ವಾಪಸ್ ಕಳುಹಿಸಿದ್ದಾನೆ. ಸುನಿಲ್ ಬಾಳೆಕುಂದ್ರಿ ಅನ್ನುವಂಥವನು ಎಂಇಎಸ್ ನವನು. ಯಾವುದೇ ಕಾರಣಕ್ಕೂ ಕನ್ನಡ ಅರ್ಜಿ ಸ್ವೀಕರಿಸಬೇಡಿ ಅಂತ ಹೇಳಿದ್ದಾನೆ. फॉर्म दिले भरण्यासाठी आमच्याकडे ऑफिस स्टाफ आला इथं, तर हे पूर्ण कन्नडमध्ये आहे. त्याच्यानं मला काही पण समजायला तयार नाही. माझी मागणी अशी आहे की मराठी, कन्नड, इंग्लिश तिन्ही भाषेमध्ये द्यावं. आम्हाला भाषेला विरोध नाही. खरं इलेक्शन तुम्ही जेव्हा घेता किंवा आम्हाला इलेक्शन वोटिंग देता तेव्हा तिन्ही भाषेत असतंय, मराठी आणि कन्नडमध्ये असतंय. मग आता का नाही? आता आम्हाला मराठीमध्ये ತಲೆಯಲ್ಲಿ ಬುದ್ಧಿ ಇದೆಯೋ ಲದ್ದಿ ಇದೆಯೋ, ಅಲ್ಲಿ ಹೋಗಿರೋದು ಯಾವ ಭಾಷೆಯವನು ನೀನು ಅಂತ ತಿಳ್ಕೊಳಕ್ಕಲ್ಲ. ವೋಟ್ ಇದೆಯಾ ಇಲ್ವಾ, ನೀನ್ ಅಲ್ಲೇವನ ಅಲ್ವಾ ಅಂತ ವೋಟ್ ಕನ್ಫರ್ಮೇಶನ್. ಅದು ಮತದಾರರ ಪರಿಷ್ಕರಣೆ ಪಟ್ಟಿ. ಅದು ಆತ ಕರ್ನಾಟಕದಲ್ಲೇ ಇತ್ಕೊಂಡು ಮರಾಠಿ ಇಲ್ಲ ಅಂತ ತಗಾದೆ ತೆಗೆದಿದ್ದಾನೆ. ಎಂಎಸ್ ಸಂಘಟನೆ ಅಂದ್ರೇನೆ ಪುಂಡ ಸಂಘಟನೆ, ಗೊತ್ತಿರುವಂತದ್ದೇ. ಆ ಪುಂಡ ಸಂಘಟನೆ ಒಬ್ಬ ಕಾರ್ಯಕರ್ತ ಅಂತ ಕಾಣಿಸುತ್ತೆ.